ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ. ಭಾರತದಾದ್ಯಂತ ಅತ್ಯಂತ ಪ್ರಿಯವಾದ ಹಬ್ಬಗಳಲ್ಲಿ ಒಂದಾದ ಗಣೇಶ ಹಬ್ಬ, ಗಣೇಶ ಚತುರ್ಥಿ ಎಂದೂ ಕರೆಯಲ್ಪಡುವ ಅದರ ಸೌಂದರ್ಯ, ಮಹತ್ವ ಮತ್ತು ಆಚರಣೆಯನ್ನು ತಿಳಿದುಕೊಳ್ಳೋಣ. ಗಣೇಶ ಹಬ್ಬವು ಅಡೆತಡೆಗಳನ್ನು ನಿವಾರಿಸುವ, ಬುದ್ಧಿವಂತಿಕೆ, ಸಮೃದ್ಧಿ ಮತ್ತು ಹೊಸ ಆರಂಭಗಳ ದೇವರಾದ ಗಣೇಶನಿಗೆ ಸಮರ್ಪಿತವಾಗಿದೆ. ಇದನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಂದು ಆಚರಿಸಲಾಗುತ್ತದೆ. ಹಬ್ಬಕ್ಕೆ ಸುಂದರವಾದ ಗಣೇಶ ಮೂರ್ತಿಯನ್ನು ಜೇಡಿ ಮಣ್ಣಿನಿಂದ ಅಥವಾ ಪರಿಸರ ಸ್ನೇಹಿ ವಸ್ತುಗಳಿಂದ ತಯಾರಿಸಲಾಗುತ್ತದೆ. ಹೂವುಗಳು, ದೀಪಗಳು ಮತ್ತು ಮಾವಿನ ಎಲೆಗಳಿಂದ ಅಲಂಕರಿಸಲಾಗುತ್ತದೆ. ಜನರು ಗಣೇಶನನ್ನು ಪ್ರೀತಿ, ಭಕ್ತಿ ಮತ್ತು ಆಚರಣೆಯಿಂದ, ವಿಜೃಂಭಣೆಯಿಂದ ತಮ್ಮ ಮನೆಗಳಿಗೆ ಸ್ವಾಗತಿಸುತ್ತಾರೆ. ಹಬ್ಬದ ದಿನದಂದು ವಿಗ್ರಹವನ್ನು ಸ್ವಚ್ಛ ಮತ್ತು ಅಲಂಕರಿಸಿದ ವೇದಿಕೆಯ ಮೇಲೆ ಇರಿಸಲಾಗುತ್ತದೆ. ಗಣೇಶ ಪೂಜೆಯು ಪ್ರಾಣ ಪ್ರತಿಷ್ಠೆಯೊಂದಿಗೆ ಪ್ರಾರಂಭವಾಗುತ್ತದೆ. ಮೋದಕ ಗಣೇಶನ ಮೆಚ್ಚಿನ ಸಿಹಿ ತಿಂಡಿ. ಪಂಚಗಜ್ಜಾಯ, ಕರಿಗಡಬು, ಹಣ್ಣುಗಳು, ಕಡಲೆ, ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ, ಬೆಲ್ಲ, ಹೂವುಗಳು ಮತ್ತು ದೂರ್ವೆ ಎಲ್ಲವನ್ನೂ ಗಣೇಶನಿಗೆ ಅರ್ಪಿಸಲಾಗುತ್ತದೆ. ಗಣೇಶನ ಜನನದ ಹಿಂದೆ ಅನೇಕ ಸುಂದರವಾದ ಕಥೆಗಳಿವೆ. ಒಂದು ದಂತಕಥೆಯ ಪ್ರಕಾರ ಪಾರ್ವತೀ ದೇವಿಯು ಶ್ರೀಗಂಧದ ಲೇಪದಿಂದ ಗಣೇಶನನ್ನು ಸೃಷ್ಟಿಸಿದಳು. ಶಿವನು ತಿಳಿಯದೆ ಅವನ ಶಿರಚ್ಛೇದ ಮಾಡಿದಾಗ ಪಾರ್ವತಿಯು ಹೃದಯ ವಿದ್ರಾವಕಳಾದಳು. ಅವನನ್ನು ಮತ್ತೆ ಬದುಕಿಸಲು ಶಿವನು ಹುಡುಗನ ಮೇಲೆ ಆನೆಯ ತಲೆಯನ್ನು ಜೋಡಿಸಿದನು ಮತ್ತು ಗಣೇಶನು ಜನಿಸಿದನು. ಆದ್ದರಿಂದ ಅವನನ್ನು ಗಜಮುಖ, ಲಂಬೋದರ, ವಿಘ್ನೇಶ್ವರ ಎಂದೂ ಕರೆಯುತ್ತಾರೆ. ಗಣೇಶ ಚತುರ್ಥಿ ಕುಟುಂಬಗಳು, ಸ್ನೇಹಿತರು ಮತ್ತು ಸಮುದಾಯಗಳನ್ನು ಒಟ್ಟಿಗೆ ತರುತ್ತದೆ. ಇದು ನಮಗೆ ಭಕ್ತಿ, ಸಂತೋಷ ಮತ್ತು ಬಿಟ್ಟುಕೊಡುವ ಕಲೆಯನ್ನು ಕಲಿಸುತ್ತದೆ. ಗಣೇಶ ಹಬ್ಬದಂದು ಚಂದ್ರದರ್ಶನ ಮಾಡಿದರೆ ಈ ಮಂತ್ರವನ್ನು ಪಠಿಸಬೇಕು. ಸಿಂಹ ಪ್ರಸೇನಮವಧಿ ಸಿಂಹೋ ಜಂಬುವತೋ ಹತಃ ಸುಕುಮಾರ ಮಧಸ್ತ್ವಂ ಏಷತೆ ಗಮೋ ಮಂತ್ರಃ. ಗಣೇಶನು ನಿಮ್ಮ ಮನೆಗೆ ಬುದ್ಧಿವಂತಿಕೆ, ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡಲಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.